ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಕೆಸೆಟ್ ಕ್ವೆಶನ್ ಪೇಪರ್ಸ್ ಹಾಗೆ NET ಕ್ವೆಶನ್ ಪೇಪರ್ಸ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಯಾಕೆ ಈ ಒಂದು ವಿಡಿಯೋ ಮಾಡ್ತಾ ಇರೋ ರೀಸನ್ ಇಷ್ಟೇ, ಸಾಕಷ್ಟು ಜನ ಬಂದು ಟೆಲಿಗ್ರಾಮ್ ಚಾನಲಲ್ಲಿ ಕೇಳಿದ್ದೀರಾ ನಮ್ಮ ಒಂದು ಸಬ್ಜೆಕ್ಟ್ ಈ ಒಂದು ಕ್ವೆಶನ್ ಪೇಪರ್ಸ್ನ ಕಳಿಸಿ, ಕಾಮರ್ಸ್ ಕ್ವೆಶನ್ ಪೇಪರ್ಸ್, ಮ್ಯಾನೇಜ್ಮೆಂಟ್ ಕ್ವೆಶನ್ ಪೇಪರ್ಸ್, ಪೊಲಿಟಿಕಲ್ ಸೈನ್ಸ್ ಕ್ವೆಶನ್ ಪೇಪರ್ಸ್ ಅಂತ. ಒಂದು ಸಬ್ಜೆಕ್ಟ್ ಆದರೆ ಶೇರ್ ಮಾಡ್ಬೋದು, ಪ್ರತಿಯೊಂದು ಸಬ್ಜೆಕ್ಟು ಶೇರ್ ಮಾಡೋದಕ್ಕೆ ಕಷ್ಟ. ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಅಂತ ತಿಳಿಸ್ಕೊಟ್ರೆ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಒಂದಷ್ಟು ಬುಕ್ನ ಸಜೆಷನ್ ಕೊಟ್ಟಿರ್ತೀನಿ. ಸೊ ನಿಮಗೇನಾದರೂ ಬುಕ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಬುಕ್ ಲಿಸ್ಟ್ನ ಪರ್ಚೇಸ್ ಮಾಡ್ಬೋದು. ನಿಮಗೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಅನ್ಸಿದ್ರೆ ಮಾತ್ರ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೂಗಲ್ ಅಥವಾ ಕ್ರೋಮಲ್ಲಿ KEA ಅಂತ ಸರ್ಚ್ ಮಾಡಿ. KEA ಅಂತ ಸರ್ಚ್ ಮಾಡಿದಾಗ ಇಲ್ಲೇನು ನೋಡ್ತಿದ್ದೀರಲ್ವ, ಫಸ್ಟು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅಂತ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಹಾಗೆ ಸ್ಕ್ರಾಲ್ ಡೌನ್ ಮಾಡ್ಕೊತ ಬಂದರೆ KEA ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. KEA ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲೇನು ನೋಡ್ತಿದ್ದಿರಲ್ವ ರೈಟ್ ಸೈಡು, ಈ ರೈಟ್ ಸೈಡ್ ನೀವು ರೈಟ್ ಸೈಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಮುಖಪುಟ, ಪ್ರವೇಶ ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮಗೆ ಇಂಗ್ಲೀಷ್ ಬೇಕಂತಂದರೆ ಇಂಗ್ಲೀಷ್ಗೆ ನೀವು ಚೇಂಜ್ ಮಾಡ್ಕೋಬೋದು ಲ್ಯಾಂಗ್ವೇಜ್ನ. ಅದಾದ ನಂತರ ಇಲ್ಲೇನು ನೋಡ್ತಿದ್ರಲ್ವ, ನಿಮ್ಮ ಒಂದು ಎಲ್ಲ ಅಪ್ಡೇಟ್ಸು ಒಂದು ಅಡ್ಮಿಷನ್ಸ್ ಅಥವಾ ರೆಕ್ರೂಟ್ಮೆಂಟಲ್ಲಿ ನಿಮ್ಮ ಒಂದು ಅಪ್ಡೇಟ್ಸ್ ಕೆಸೆಟ್ ಅಥವಾ ಬೇರೆ ಯಾವುದೇ ಒಂದು ಎಕ್ಸಾಮಿನೇಷನ್ಸ್ ಅಪ್ಡೇಟ್ಸು ಈ ಎರಡರಲ್ಲೂ ಬರುತ್ತೆ. ಬಟ್ ನಮಗೆ ಕ್ವೆಶನ್ ಪೇಪರ್ಸ್ ಬೇಕಾಗಿರೋ ಕಾರಣದಿಂದ ಕ್ವೆಶನ್ಸ್ ಪೇಪರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೇನು ನೋಡ್ತಾ ಇದ್ದೀರಲ್ವ 2023 ಅಂತ ಇದೆ. ಸೊ ನಾನು ಒಂದು ಕ್ವೆಶನ್ ಪೇಪರ್ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. KSET 2023 ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಿದ್ದೀರಲ್ಲ, ಇಷ್ಟು ಲಿಸ್ಟ್ ಆಫ್ ಸಬ್ಜೆಕ್ಟ್ಸ್ ಕ್ವೆಶನ್ ಪೇಪರ್ಸ್ ಅನ್ನೋದು ಇಲ್ಲಿ 2023 ಅವೈಲಬಲ್ ಇರುತ್ತೆ. KSET 2023 ನಿಮಗೆ ಯಾವ ಸಬ್ಜೆಕ್ಟ್ ಇರುತ್ತೋ ಅಥವಾ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಒಂದು ಸಬ್ಜೆಕ್ಟ್ನ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಹಿಂದಿ ಅದಾದಮೇಲೆ ಏನಿದೆ ಜನರಲ್ ಪೇಪರ್ ಅಂತ ಇದೆ. ನಿಮಗೆ ಜನರಲ್ ಪೇಪರ್ 1 ಏನಾದರೂ ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ಜನರಲ್ ಪೇಪರ್ನ ಈ ರೀತಿಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ಅವೈಲಬಲ್ ಇರುತ್ತೆ. ಸೊ 2023 ಪೇಪರ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೋಡಿದ್ರಿ ಅಲ್ವಾ. ಅದೇ ರೀತಿಯಾಗಿ ನೆಕ್ಸ್ಟು ನಿಮಗೆ 2024 ಬೇಕು ಅಂತಂದರೆ 2024 ಮೇಲೆ ಕ್ಲಿಕ್ ಮಾಡಿದಾಗ 2024 ನಡೆದಿರುವಂಥ ಎಲ್ಲ ಎಕ್ಸಾಮಿನೇಷನ್ಸ್ ಕ್ವೆಶನ್ ಪೇಪರ್ಸ್ ಅನ್ನೋದು ಇಲ್ಲಿ ಅವೈಲೇಬಲ್ ಇರುತ್ತೆ. ನಮಗೆ KSET ಕ್ವೆಶನ್ ಪೇಪರ್ ಬೇಕಿರೋ ಕಾರಣದಿಂದ ಇಲ್ಲಿ KSET ಕ್ವೆಶನ್ ಪೇಪರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇಷ್ಟು ಸಬ್ಜೆಕ್ಟ್ಸ್ ಅವೈಲೇಬಲ್ ಇದೆ. ನಿಮಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಒಂದು ಸಬ್ಜೆಕ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಜನರಲ್ ಪೇಪರ್ ಅನ್ನೋದು ಲಾಸ್ಟಲ್ಲಿರುತ್ತೆ. ನಿಮಗೆ ಪೇಪರ್ 1 ಬೇಕಂತಂದರೆ ಈ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ 2023 2024 ಮಾತ್ರ ಇದೆ. ನಮಗೆ ಬೇರೆ ಎಲ್ಲ ಇಯರ್ಸ್ದು ಬೇಕು ಅಂತಂದರೆ ನೀವು ಗೂಗಲ್ ಅಥವಾ ಕ್ರೋಮಲ್ಲಿ ಏನು ಮಾಡಬೇಕಾಗುತ್ತೆ, ಇಲ್ಲಿ KSET ಕ್ವೆಶನ್ ಪೇಪರ್ಸ್ ಅಂತ ಸರ್ಚ್ ಮಾಡಿ. ಈ ಒಂದು ವೆಬ್ಸೈಟ್ ಲಿಂಕ್ಸ್ನ ನಾನು ಏನು ಮಾಡಿರ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಆ ಒಂದು ವೆಬ್ಸೈಟ್ ಲಿಂಕ್ನ ಮುಖಾಂತರ ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಏನು ನೋಡ್ತಾ ಇದ್ದೀರಲ್ವ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಫಾರ್ ಕ್ವೆಶನ್ ಪೇಪರ್ಸ್ ಆ್ಯಂಡ್ ಕೀ ಆನ್ಸರ್ KSET ಅಂತ ಇದೆ. ಇದು ಮೈಸೂರು ಯೂನಿವರ್ಸಿಟಿ ಫಸ್ಟ್ ಕಂಡಕ್ಟ್ ಮಾಡ್ತಾ ಇದ್ದಾಗ ಇರುವಂಥ ಕ್ವೆಶನ್ ಪೇಪರ್ಸು ನೋಡಿ. ಇಲ್ಲಿ ಕ್ವೆಶನ್ ಪೇಪರ್ಸು ಕೀ ಆನ್ಸರ್ಸ್ ಎರಡೂ ಸಹ ಇದೆ. ನೀವು ಬೇಕಂತಂದರೆ ಇಲ್ಲೂ ಸಹ ಡೌನ್ಲೋಡ್ ಮಾಡ್ಕೊಬೋದು ಉಳಿಕೆ ಇರುವಂಥ ಕ್ವೆಶನ್ ಪೇಪರ್ಸ್ನ. ಇಲ್ಲ ಅಂತಂದರೆ ಇಲ್ಲಿ CGGK ಆನ್ಲೈನ್ ಟೆಸ್ಟ್ ಅಂತ ಇದೆಯಲ್ವಾ, ಈ ಒಂದು ವೆಬ್ಸೈಟ್ ಮೂಲಕನೂ ಸಹ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ಒಂದು ಏನಿಲ್ಲಿ ನೋಡ್ತಾ ಇದ್ದೀರಲ್ವ ಟೆಲಿಗ್ರಾಮ್ ಚಾನಲ್ ಗ್ರೂಪ್ನ ಸಹ ನೀವು ಜಾಯಿನ್ ಆಗ್ಬೋದು. ಇಲ್ಲೇನು ನೋಡ್ತಿದ್ದೀರಲ್ವ ಇಷ್ಟು ಒಂದು ಕ್ವೆಶನ್ ಪೇಪರ್ಸ್ ಇರುತ್ತೆ. ನಿಮ್ಗೆ ಯಾವ ಒಂದು ಸಬ್ಜೆಕ್ಟ್ ಬೇಕೋ ಆ ಒಂದು ಸಬ್ಜೆಕ್ಟ್ ಪೇಪರ್ನ ಡೌನ್ಲೋಡ್ ಮಾಡಿಕೊಂಡು ಇಲ್ಲೇನು ರೈಟ್ ಸೈಡ್ ನೋಡ್ತಿದ್ದೀರಲ್ವ, ಈ ರೈಟ್ ಸೈಡಲ್ಲಿ ಬಂದು ಕೀ ಆನ್ಸರ್ ಇರುತ್ತೆ. ಆ ಒಂದು ಕೀ ಆನ್ಸರ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಐ ಹೋಪ್ KSET ಕ್ವೆಶನ್ ಪೇಪರ್ಸ್ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ಪ್ರಾಪರಾಗಿ ಎಲ್ಲ ವಿಷಯ ನಿಮಗೆ ತಲುಪಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಬಂದು ಇನ್ನೂ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. NET ನೆಟ್ ಕ್ವೆಶನ್ ಪೇಪರ್ಸ್ ಬೇಕು ಅಂತಂದರೆ ನೀವು NTA ಅಂತ ಸರ್ಚ್ ಮಾಡಿ. NTA ಅಂತ ಸರ್ಚ್ ಮಾಡಿದಾಗ ಇಲ್ಲೇನು ನೋಡ್ತಿದ್ದೀರಲ್ವ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನಿಮಗೆ
ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್. ಫಾರ್ ಎಕ್ಸಾಂಪಲ್ 2024 ಕ್ವೆಶನ್ ಪೇಪರ್ ಬೇಕು. ಎಕ್ಸಾಮ್ ಟೈಪ್ ಯಾವುದು ಅಂತ ಕೇಳುತ್ತೆ. ನಮಗೆ ಯು ಜಿ ಸಿ ನೆಟ್ ಕ್ವೆಶನ್ ಪೇಪರ್ ಬೇಕಿರೋದ್ರಿಂದ ಯು ಜಿ ಸಿ ನೆಟ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸರ್ಚ್ ಅಂತ ಕೊಡಿ. ಇಲ್ಲಿ ನೋಡಿ ನಿಮ್ಮ ಎಲ್ಲ ಸಬ್ಜೆಕ್ಟ್ ಪೇಪರ್ಸ್ ಅನ್ನೋದು ಬರುತ್ತೆ. ಇಲ್ಲಿ 3, 4 ಅಂತ ಕ್ಲಿಕ್ ಮಾಡ್ತಾ ಇದ್ದಂಗೆ ನೆಕ್ಸ್ಟ್ ಪೇಪರ್ಸ್ ಅನ್ನೋದು ಅವೈಲಬಲ್ ಇರುತ್ತೆ. ಸೊ ಇಲ್ಲಿ ಎಲ್ಲ ನಡೆದಿರುವಂಥ ಕ್ವೆಶನ್ ಪೇಪರ್ಸ್ ಇಲ್ಲಿ ಸಿಗುತ್ತೆ. KSET ಕ್ವೆಶನ್ ಪೇಪರ್ಸ್ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಗೊತ್ತಾಯಿತು. ಇಲ್ಲಿ QP ಅಂತ ಇದೆಯಲ್ಲ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಆಗಿ ನಿಮಗೆ ಯಾವ ಪೇಪರ್ ಬೇಕು, ಸಬ್ಜೆಕ್ಟ್ ಪೇಪರ್ ಬೇಕು ಅಂದರೆ ಸಬ್ಜೆಕ್ಟ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಪೇಪರ್ 1 ಏನಾದರೂ ಬೇಕಂತಂದರೆ ನೀವು ಯಾವುದೇ ಒಂದು ಪೇಪರ್ 1ನ ರೆಫರ್ ಮಾಡಿದ್ರೂ ಆಗುತ್ತೆ. ಯಾಕಂತಂದರೆ ಪೇಪರ್ 1 ಈಸ್ ಕಾಮನ್ ಫಾರ್ ಆಲ್ ದ ಸಬ್ಜೆಕ್ಟ್ಸ್ ಅಲ್ವಾ. ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಿಕಾಸ್ ಇದು ಲೆಂದಿ ಪೇಪರ್ ಆಗಿರುತ್ತೆ ಅಲ್ವಾ. ಆದ ಕಾರಣದಿಂದ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಲ್ಲೇನು ನೋಡ್ತಾ ಇದ್ದೀರಲ್ವಾ, ಕ್ವೆಶನ್ ಪೇಪರ್ಸ್ ಯಾವ ಪೇಪರ್ ಅಂತ ತಿಳ್ಕೊಬೇಕಂದ್ರೆ ನೋಡಿ, 21st ಕನ್ನಡ ಪೇಪರ್ ಆಗಿರುತ್ತೆ. 21 ಈ ಸಬ್ಜೆಕ್ಟ್ ನೇಮ್ ಆಗಿರುತ್ತೆ. ಕನ್ನಡ ಆ್ಯಂಡ್ ಜನರಲ್ ಪೇಪರ್ ಆಗಿರುತ್ತೆ. ಫಸ್ಟ್ ಜನರಲ್ ಪೇಪರ್ ನೋಡಿ, ಇಲ್ಲಿ ಏನು ನೋಡ್ತಿದ್ರಲ್ಲ, ಇದು ಪೇಪರ್ 1 ಆಗಿರುತ್ತೆ. 50 ಕ್ವೆಶನ್ಸ್ ಅದಾದಮೇಲೆ ಇರುವಂಥದ್ದು ಏನಾಗಿರುತ್ತೆ, ಪೇಪರ್ 2 ಆಗಿರುತ್ತೆ. ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿಯಾಗಿ ಕ್ವೆಶನ್ ಪೇಪರ್ಸ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಐಡಿಯಾ ಸಿಕ್ಕಿರುತ್ತೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಏನಾದರೂ ಕಮೆಂಟ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಡೀಟೇಲ್ಸ್ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.